ನಾನು ರಚನಾ ಮೆಹ್ತಾ ಮತ್ತೆ ಸ್ವಪ್ನಿಲ್ ಮೆಹ್ತಾ, ಡೈರೆಕ್ಟರ್ ಆಫ್ ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬ್ಯಾಕಸ್. ಇದು ಇಡೀ ಭಾರತ ದೇಶ ಸಲುವಾಗಿ ಇದು ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬ್ಯಾಕಸ್ ಅಂತ ಹೆಸರದ. ಬಟ್ ಇಲ್ಲಿ ಗುಲ್ಬರ್ಗ ಒಳಗ ಸುಮಾರು 2003 2003 ಹಿಡ್ಕೊಂಡು ಇಲ್ಲಿ ಲೋಕಲಿ ಇದ್ರದ್ದು ಮೆಹ್ತಾ ಅಬ್ಯಾಕಸ್ ಇಟ್ರಲ್ಲೇ ಎಲ್ಲ ಜನ ಇದು ಐಡೆಂಟಿಫೈ ಮಾಡ್ತಾರ. ಸೊ ಮೆಂಟಲ್ ಮ್ಯಾಥ್ಸ್ ಇದು ಹುಡುಗರು ಏಜ್ 4 to 14 ಒಳಗ ತುಂಬಾ ಇದ್ರದ್ದು ಮಹತ್ವ ಇರ್ತದೆ. ಇದ್ರಲ್ಲಿ ಅವ್ರದ್ದು ಲಾಜಿಕಲ್ ಅನಾಲಿಟಿಕಲ್ ಥಿಂಕಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇದು ನಾವು ಒಂದು ಪ್ಲಾಟ್ಫಾರ್ಮ್ ಕೊಟ್ಟರೆ ಹುಡುಗರದು ಸ್ಪೀಡ್ ಅಕ್ಯುರಸಿ ಈ ಏಜ್ ಒಳಗೆ ಏನೇನ್ ಸ್ಕಿಲ್ ಡೆವಲಪ್ ಮಾಡೋದು ಅದು ಸಾಧ್ಯ ಆಗ್ತದೆ. ಸೊ ನಾವು 2003ದಾಗ ಮೆಹ್ತಾ ಪರಿ ಒಳಗ ನಮ್ದು ಇದಾಯ್ತು. ಎಲ್ಲಾರು ಅಂದ್ರೆ ನಿಮ್ಗೆ ಏನ್ ಕರಿಯರ್ ಮಾಡೋದು ಇಡೀ ಗುಲ್ಬರ್ಗ ಒಳಗ ಮಾಡೋದು. ಸೊ ಆಗಿಂದು ನಾವ್ರ ಮ್ಯಾಥ್ಸ್ ಇಂಟ್ರೆಸ್ಟ್ ಮತ್ತೆ ನಂದು ಒಂದು ಲಾಜಿಕಲ್ ಸ್ಕಿಲ್ ಚಲೋ ಇತ್ತು. ಇದ್ರಲ್ಲೇ ನಾ ಅಬ್ಯಾಕಸ್ ಸೆಂಟರ್ ಶುರು ಮಾಡ್ನು. ಸೊ ಪ್ರತಿ ವರ್ಷ ಪ್ರತಿ ಒಂದು ಹುಡುಗರು ಕಾಂಪಿಟಿಷನ್ ಸ್ಪರ್ಧೆ ಒಳಗ ಭಾಗಿಸತ್ತ ನಾವು ಇದು ಒಂದು ಡಿಸ್ಟ್ರಿಕ್ಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಇದು ಪ್ಲಾಟ್ಫಾರ್ಮ್ ಕೊಡ್ತಾವ. ಅಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಹುಡುಗರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರು. ಮತ್ತೆ ಇಂಟರ್ನ್ಯಾಷನಲ್ ಹುಡುಗರಿಗೂ ಯಾರಿಗೆ ಫೈನಾನ್ಷಿಯಲಿ ಪೊಸಿಷನ್ ಸಾಧ್ಯ ಅದ ಮತ್ತೆ ಹುಡುಗರಿಗೆ ಟ್ಯಾಲೆಂಟ್ ಅದ ಒಂದು ಟೂರೋನಿ ಚೆನ್ನಾಗಿ ಪ್ರತಿ ಒಂದು ಬ್ಯಾರೆ ಟೂರ್ ಕಂಪನಿ ಇದ್ರಕ್ಕಿಂತ ಜಾಸ್ತಿ ಇದು ಮಾಡ್ತಾರ. ಬಟ್ ನಾವು ದಿ ಬೆಸ್ಟ್ ಟೂರ್ ಇದು ನೋರ್ ಅಸೋಸಿಯೇಟ್ ಆಗಿ ಹುಡುಗರು ಲೋ ಪ್ರೈಸ್ ಒಳಗ ತುಂಬಾ ಚೆನ್ನಾಗಿ ನಾವು ಟೂರುನೇ ಅರೇಂಜ್ ಮಾಡುದು ಹುಡುಗರಿಗೆ ಪೇರೆಂಟ್ಸ್ಗೂ. ಸೊ ಈ ಹಾಲಿಡೇಸ್ ಒಳಗ ಅವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಒಂದು ಅವ್ರದ್ದು ಟ್ಯಾಲೆಂಟ್ ಡಿಸ್ಪ್ಲೇ ಮಾಡೋದು ಅವಕಾಶ ಬತ್ತು ಇದು ಇಂಟರ್ನ್ಯಾಷನಲ್ ಕಾಂಪಿಟಿಷನ್. ಮತ್ತೆ ಸುಮಾರು ಒಂದು 10 ಕಂಟ್ರಿ ಜೊತೆ ಅವ್ರದ್ದು ಒಂದು ಯಾವ ರೀತಿಲಿ ಅವ್ರದ್ದು ಕಲ್ಚರ್, ನಮ್ದು ಕಲ್ಚರ್, ಅವ್ರದ್ದು ಟ್ಯಾಲೆಂಟ್, ಇವ್ರದ್ದು ಟ್ಯಾಲೆಂಟ್, ಎಜುಕೇಶನ್ ಏನೇನ್ ಪದ್ಧತಿ ಅದು ಎಲ್ಲ ಎಕ್ಸ್ಚೇಂಜ್ ಆಯ್ತು ಅದು ಐಡಿಯಾಗಳು. ಮತ್ತೆ ಹುಡುಗರು ಎಲ್ಲ ಕಾನ್ಫಿಡೆಂಟ್ಲಿ ಅಲ್ಲಿ ಹೋಗಿ ತಮ್ಮ ಇಂಡಿಯಾ ದೇಶಕ್ಕೆ ಭಾರತ ದೇಶಕ್ಕೆ ಈ ತರ ಪ್ರೆಸೆಂಟ್ ಮಾಡಿರು. ಅದು ರಿಷಿಕತ್ ಒಂದು ಹುಡುಗ 3 ಹುಡುಗರು ನಮ್ದು ಇಂಡಿಯಾಗ ಭಾರತ ಧ್ವಜ ತಗೊಂಡು ಅವ್ರೆಲ್ಲಾ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ತುಂಬಾ ನಮ್ದು ಪ್ರೈಡ್ ಫೀಲ್ ಆಯ್ತು. ಆಮೇಲೆ ನಮ್ದು ಹುಡುಗರು ಒಂದೇ ಭಾರತ ಡಾನ್ಸ್ ಮಾಡಿದ್ರು ಎಲ್ಲ ಭಾರತ ದೇಶದ್ದು ಫ್ಲಾಗ್ ತಗೊಂಡು. ಸೊ ಅವಾಗ ನಮ್ಗೆ ಅನಿಸ್ತದ ನಮ್ದು ಭಾರತ ದೇಶ ಎಷ್ಟು ಯುನೈಟೆಡ್ ಅದ, ಎಲ್ಲಾರು ಎಷ್ಟು ತಮ್ಗ ಹೊರಗಡೆ ಹೋದ್ರ ಭಾರತ ದೇಶದ ಅಭಿಮಾನ ಎಷ್ಟು ಅದ ಅದು ಎಲ್ಲ ಅಲ್ಲಿ ಹೋಗ್ಬೇಕಿನ ಒಂದು ನಮ್ದು ಯುನಿಟಿ ಗೊತ್ತಾಯ್ತು. ಮತ್ತೆ ಇಡೀ ಕರ್ನಾಟಕದ್ದು, ಮಹಾರಾಷ್ಟ್ರ, ಗುಜರಾತ್ ಎಲ್ಲಾ ಜನ ಇಷ್ಟು ಮಿಕ್ಸ್ ಆಗಿ ತಮ್ದು ಇಂಡಿಯಾನು ಗ್ಲೋಬಲಿ ಒಂದು ಯುನೈಟೆಡ್ ತೋರಿಸಿ ಎಲ್ಲಾರು ನಾವು ಸಕ್ಸೆಸ್ ಆಗಿ ಪ್ರತಿ ಒಂದು 22 ಹುಡುಗರು ಎಲ್ಲಾ ಪ್ರೈಸಸ್ ತಗೊಂಡು ಇಲ್ಲಿ ಬಂದಾರು. ಮತ್ತೆ ಈ ವರ್ಷ ಇನ್ನ ಒಂದು ನಮ್ದು ಹೈಯೆಸ್ಟ್ ಸಕ್ಸೆಸ್ ಅಂದ್ರ ಈ ಗುಲ್ಬರ್ಗಾ ಒಳಗ್ ಫಸ್ಟ್ ಟೈಮ್ ನ್ಯಾಷನಲ್ ಲೆವೆಲ್ ಆರ್ಗನೈಸ್ ಮಾಡಿ ಸುಮಾರು 1,300 ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ದು. ಆ ಒಂದು ದಿನದಾಗ ಇದು ಇಷ್ಟು ಹುಡುಗರು ಎಲ್ಲ 1 ಮ್ಯಾಗ್ ಹುಡುಗರು ಚಾಂಪಿಯನ್ ಆಗ್ಯಾರು, ಟಾರ್ಗೆಟ್ ಅಚೀವ್ ಮಾಡ್ಯಾರು. ಸೊ ವಿ ಸೆಟ್ ನೋಬಲ್ ವರ್ಲ್ಡ್ ರೆಕಾರ್ಡ್. ಸೊ ಅದು ಒಂದು ತುಂಬಾ ದೊಡ್ಡ ಸಕ್ಸೆಸ್ ನಮ್ಗೆ ಈ ವರ್ಷ ಸಿಕ್ಕಿತಿ. ಸೊ ಅದು ಇದು ಸಕ್ಸೆಸ್ 2025 ಅದ. ಸೊ ನಮ್ಗೆ ತುಂಬಾ ಖುಷಿ ಆಗ್ತದ. ಒಂದು ಪ್ರೈಡ್ ಹಾರ್ಟ್ ಮತ್ತೆ ಒಂದು ತುಂಬಾ ಹ್ಯಾಂಡ್ಸ್ ಫುಲ್ ಆಫ್ ಟ್ರಾಫೀಸ್ ಇದು ನೋಡಿ ನಮ್ಗೆ ತುಂಬಾ ಯಶ್. ಭಾಗ್ಯ. ಫಸ್ಟ್ಲಿ ರಚನಾ ಮ್ಯಾಮ್ಗೆ ಮತ್ತೆ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಮತ್ತೆ ಸಿಂಗಾಪುರ್ ಟ್ರಿಪ್ ಆಗ್ಲಿ ಕಾಂಪಿಟೇಷನ್ ಆಗಿ ಬಹಳ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಎಲ್ಲ. ಅವರು ಬರೋ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರಿಗೂ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವ್ರ ಸ್ಟೂಡೆಂಟ್ಸ್ ರೆಪ್ರೆಸೆಂಟ್ ಮಾಡಿ ನಮ್ಮ ಮಕ್ಕಳ ಟ್ಯಾಲೆಂಟ್ ಹೊರಗೆ ಹಾಕೋಕೆ ಸಪೋರ್ಟ್ ಬಹಳ ಮಾಡಿದ್ದಾರೆ. ಸೊ ಐ ಥ್ಯಾಂಕ್ಸ್ ಮ್ಯಾಮ್ ಅಂಡ್ ಸ್ವಪ್ನಿಲ್ ಸರ್ಗೆ. ಮತ್ತೆ ನನ್ನ ಮಕ್ಕಳು ಅದಕ್ಕೆ ಸ್ಟಾರ್ಟ್ ಆದಾಗಿಂದ ಬಹಳ ಶಾರ್ಪ್ ಆಗಿದ್ದಾರೆ, ಕಾನ್ಸಂಟ್ರೇಷನ್ ಚೆನ್ನಾಗಿದೆ ಅಂಡ್ ಬಹಳ ಡೆಡಿಕೇಟೆಡ್ ಆಗಿ ಪ್ರಿಪೇರ್ ಆಗಿ ಕಾಂಪಿಟೇಷನ್ ನ ಗೆದ್ದು ಬಂದಿದ್ದಾರೆ. ಸೊ ಎಲ್ಲಾ ಮಕ್ಕಳಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಈ ಅಬಾಕಸ್ ಇಂದ ನನ್ನ ಮಗಳು ಆಕ್ಚುಲಿ ಫಸ್ಟ್ ಇಂದ ಶಾರ್ಪ್, ಬಟ್ ಇವಾಗ ಅಬಾಕಸ್ ಸ್ಟಾರ್ಟ್ ಆಗಿಂದ ತುಂಬಾ ಶಾರ್ಪ್ ಆಗಿದ್ದಾಳೆ. ಐ ಲೈಕ್ ಟು ಥ್ಯಾಂಕ್ ರಚನಾ ಮ್ಯಾಮ್ ಅಂಡ್ ಸ್ವಪ್ನಿಲ್ ಸರ್. ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಸೊ ನಿಮ್ ಮಕ್ಕಳು ಚೆನ್ನಾಗಿ ಮ್ಯಾಥ್ಸ್ ಅಲ್ಲಿ ಇದು ಆಗ್ಬೇಕಂದ್ರೆ ನೀವು ರಚನಾ ಮ್ಯಾಮ್ ಮತ್ತೆ ಸ್ವಪ್ನಿಲ್ ಸರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಸೊ ಅವ್ರು ಬಹಳ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ. ಅಂಡ್ ಟ್ರಿಪ್ ವೈಸ್ ಹೇಳ್ಬೇಕಂದ್ರೆ ಟ್ರಿಪ್ ವಾಸ್ ವೆರಿ ವಂಡರ್ಫುಲ್. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಅಬೋರ್ಡಿಗೆ ಹೋಗಿದ್ದು. ಸೊ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಸಕ್ಸಸ್ಫುಲ್ ಅಂಡ್ ಇಷ್ಟೊಂದು ಕಂಫರ್ಟೇಬಲ್ ಆಗಿರುತ್ತೆ ಅಂತ. ಇದಕ್ಕೆಲ್ಲ
ಶ್ರೇಯಸ್ಸಿನವರಿಗೆ ಸಲ್ತವೆ. ಥ್ಯಾಂಕ್ ಯು. 3. My school name is Chandrakant Patil English Medium School. I had a lot of fun in Singapore, and there was a lot of fun in